ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಮತ್ತೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿದ್ದೇನೆ. ಇವತ್ತು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ವಿಷಯ ಇದೆ. ಎಲ್ರು ಕೂಡ ವಿಡಿಯೋ ಕೊನೆಯವರೆಗೂ ನೋಡಿ. ಈ ಒಂದು ಮಾಹಿತಿ ನಮ್ಮೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಅಂದ್ರೆ ಈ ಹಾರ್ಟ್ ಚೆಕಪ್ ಮಾಡ್ತೀವಲ್ಲ, ಹಾರ್ಟ್ ಚೆಕಪ್ ಮಾಡಿದಾಗ ಏನೆಲ್ಲ ಚೆಕಪ್ ಮಾಡ್ತೀವಿ, ECG ಮಾಡ್ತೀವಿ, 2D ಎಕೋ ಮಾಡ್ತೀವಿ. ಅದೆಲ್ಲ ನಾರ್ಮಲ್ ಇದ್ದಾಗ ಪೇಷಂಟು ಸ್ವಲ್ಪ ಮುಂದೆ ನಡೆದ್ರು ಕೂಡ ಉಸಿರಾಡ ಕಷ್ಟ ಆಗುತ್ತೆ, ಮೈಯೆಲ್ಲ ನೀರು ಬರುತ್ತೆ, ಎದೆಯಲ್ಲಿ ನೋವು ಇರುತ್ತೆ ಅಂತ ಹೇಳ್ತಾರೆ. ಈ ECG ನಾರ್ಮಲ್, 2D ಎಕೋ ನಾರ್ಮಲ್ ಇದ್ರು ಕೂಡ ನೋವು ಅಂತ ಹೇಳಿದ್ರೆ TMT ಮಾಡ್ತಾರೆ ಡಾಕ್ಟ್ರು. TMT ಮಾಡಿದಾಗ TMT ಏನಾದ್ರು ಪಾಸಿಟಿವ್ ಬಂದ್ರೆ ಅದು ಪೇಷಂಟು ಅಡ್ಮಿಟ್ ಆಗ್ಬೇಕಾಗುತ್ತೆ. ಯಾಕಂತಂದ್ರೆ ಹಾರ್ಟ್ ನರಗಳಲ್ಲಿ ಅಲ್ಲಿ ಸ್ವಲ್ಪ ಬ್ಲಾಕೇಜ್ ಆಗಿರುತ್ತೆ. ಸ್ವಲ್ಪ ಅನ್ನಕ್ಕೂ ಮುಂಚೆ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರು ಅಂಜಿಯೋಗ್ರಾಮ್ ಮಾಡ್ತಾರಲ್ಲ, ಅಂಜಿಯೋಗ್ರಫಿ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ ಅಂತ ಹೇಳ್ತಾರೆ. ನನಗೊಬ್ರು ಕೇಳಿದ್ರು, TMT ಮಾಡಿದೀವಿ, ಮಾಡಿದ್ಮೇಲೆ TMT ಪಾಸಿಟಿವ್ ಅಂತ ಬಂದಿದೆ, ಬಟ್ ECG ಇಕೋ ರಿಪೋರ್ಟ್ ನಾರ್ಮಲ್ ಆಗಿದೆ, ಬಟ್ TMT ಪಾಸಿಟಿವ್ ಇದ್ದಕ್ಕೆ ಡಾಕ್ಟರ್ ಅಡ್ಮಿಷನ್ ಮಾಡಕ್ ಹೇಳ್ತಿದ್ದಾರೆ ಅಂತ. ನಮಗೆ ಅಡ್ಮಿಷನ್ ಮಾಡಕ್ ಇಷ್ಟ ಇಲ್ಲ. ಯಾಕಂತಂದ್ರೆ TMT ಅಲ್ಲಿ ಪಾಸಿಟಿವ್ ಹೇಳಿದೆ, ಬಟ್ ECG ಇಕೋ ನಾರ್ಮಲ್ ಇದೆಯಲ್ಲ, ಇದು ಹೇಗೆ ಅಂತ ಕೇಳಿದ್ರು. ಅದು ನಾನು ಇವಾಗ ಹೇಳ್ತೀನಿ. ಅದು ಡೌಟ್ ಕ್ಲಿಯರ್ ಮಾಡಕ್ಕೆ ಅವ್ರಿಗೂ ಹೇಳಿದ್ದೆ, ಇಲ್ಲೂ ಕೂಡ ಹೇಳ್ತೀನಿ. ECG ನಾರ್ಮಲ್, 2D ಇಕೋ ನಾರ್ಮಲ್ ಇದ್ರು TMT ಪಾಸಿಟಿವ್ ಇದ್ರೆ ಯಾಕೆ ಪೇಷಂಟ್ಗೆ ಅಡ್ಮಿಟ್ ಮಾಡಬೇಕು ಅನ್ನೋದು ಮಾತು ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಕೊನೆವರೆಗೂ ನೋಡಿ. ECG ಮಾಡಬೇಕಾದ್ರೆ ಪೇಷಂಟು ಆರಾಮಾಗಿ ಮಲಗಿರ್ತಾರೆ, ECG ನಾರ್ಮಲ್ ಬರುತ್ತೆ. ಸೊ ಅದರ ಅರ್ಥ ಏನು? ಹಾರ್ಟ್ ರೇಟು 60ರಿಂದ 100 ಬಡ್ಕೊಳ್ತಿರಬಹುದು ಅಂತ ಇಟ್ಕೊಳ್ಳೋಣ ನಾರ್ಮಲ್ ಆಗಿ. ಅವಾಗ ಹಾರ್ಟ್ ನರಗಳಲ್ಲಿ ಬ್ಲಡ್ ಕರೆಕ್ಟ್ ಆಗಿ ನಾರ್ಮಲ್ ಆಗಿ ಓಡಾಡ್ತಿರುತ್ತೆ ಬ್ಲಡ್. ಅವಾಗ ECG ನಾರ್ಮಲ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ 2D ಎಕೋ ಮಾಡ್ಬೇಕಾದ್ರೂ ಅದೇ ತರನಾಗಿ ಪೇಷಂಟು ಆರಾಮಾಗಿ ಮಲಗಿರ್ತಾರೆ, 2D ಎಕೋ ಮಾಡ್ತಾರೆ ಟೆಕ್ನಿಷಿಯನ್. 2D ಎಕೋ ಮಾಡಿದಾಗ ಅವಾಗ ಕೂಡ ಬ್ಲಡ್ ಎಷ್ಟು ಓಡಾಡ್ಬೇಕು ಅಷ್ಟು ಓಡಾಡ್ತಿರುತ್ತೆ. ಅವಾಗ ಅದನ್ನು ಕೂಡ ನಾರ್ಮಲ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಪೇಷಂಟು ನಡಿಬೇಕಾದ್ರೆ ಸಡನ್ ಆಗಿ ಉಸಿರಾಡಕ್ ಕಷ್ಟ ಆಗುತ್ತೆ ಅಂತಾರೆ. ಆಮೇಲೆ ತಲೆ ಸುತ್ತು ಅಥವಾ ವೀಕ್ನೆಸ್ ಈ ತರ ಎಲ್ಲ ಕಂಪ್ಲೇಂಟ್ ಮಾಡಿದಾಗ ಈ ಪೇಷಂಟ್ TMT ಹೇಳ್ತಾರೆ. TMT ಯಾಕೆ ಮಾಡ್ಬೇಕಂತ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀನಿ, ಮತ್ತೇನೂ ಹೇಳ್ತೀನಿ. ಮಷಿನ್ ಮೇಲೆ ನಡಿಬೇಕಾಗುತ್ತೆ ಪೇಷಂಟ್. ಈ ಜಿಮ್ಗಳಲ್ಲಿ ಮಷಿನ್ ಮೇಲೆ ನಡೀತಾರಲ್ಲ, ಆ ತರ ಪೇಷಂಟ್ ಮಷಿನ್ ಮೇಲೆ ನಡಿಬೇಕಾದ್ರೆ ನಾರ್ಮಲ್ ಇರೋ ಹಾರ್ಟ್ ರೇಟು ಜಾಸ್ತಿ ಆಗ್ತಿರುತ್ತೆ. ಪೇಷಂಟ್ಗೆ ಉಸಿರಾಡಕ್ ಕಷ್ಟ ಆಗ್ತಿರುತ್ತೆ, ದಮ್ ಬರುತ್ತೆ ಅಂತಾರೆ ಉತ್ತರ ಕರ್ನಾಟಕ ಕಡೆ. ದಮ್ ಬರ್ಬೇಕಾದ್ರೆ ಹಾರ್ಟ್ ಅಲ್ಲಿ ನರಗಳು, ಈ ಹಾರ್ಟ್ ಪಂಪ್ ಆಗ್ಬೇಕಾದ್ರೆ ನರಗಳಲ್ಲಿ ರಕ್ತ ಫಾಸ್ಟ್ ಓಡಾಡ್ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನರಗಳು ವೀಕ್ ಇದ್ರೆ ಅಥವಾ ನರಗಳ ಅಕ್ಕಪಕ್ಕ ಕೊಲೆಸ್ಟ್ರಾಲ್ ಇದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಹಾರ್ಟ್ ಅಲ್ಲಿ ನರಗಳಲ್ಲಿ ಬ್ಲಡ್ ಫಾಸ್ಟ್ ಓಡಾಡಕ್ಕೆ ಅದು ಕೊಲೆಸ್ಟ್ರಾಲ್ ಬಿಡಲ್ಲ. ಶುಗರ್ ಇದ್ರೆ, BP ಇದ್ರೆ ಅವೆಲ್ಲ ತೊಂದರೆ ಮಾಡ್ತಿರ್ತವೆ. ಬ್ಲಡ್ ಫಾಸ್ಟ್ ಓಡಾಡಕ್ ಆಗಲ್ಲ. ಅಲ್ಲಿ ನರ ವೀಕ್ ಇದ್ರೆ ಬ್ಲಡ್ ಓಡಾಡಲ್ಲ. ಅವಾಗ ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಪೇಷಂಟ್ ಹೆಂಗ್ ಮಿಷಿನ್ ಮೇಲೆ ನಡೀತಾರೋ, ಹೆಂಗ್ ಫಾಸ್ಟ್ ಆಗಿ ನಡೀತಾರೋ, ನೀವು ಜಿಮೇಜ್ ಮಾಡ್ಕೊಳ್ಳಿ. ನೀವು ಜಿಮ್ಗಳಲ್ಲಿ ಇರುತ್ತಲ್ಲ ಮಷಿನ್ ಮೇಲೆ ನಡೆಯೋದು, ಅದೇ ತರನಾಗಿ ಈ ಹಾರ್ಟ್ ಹಾಸ್ಪಿಟಲ್ಗಳಲ್ಲಿ TMT ಅಂತ ಮಷಿನ್ ಇರುತ್ತೆ. ಕಂಪ್ಯೂಟರ್ ಅಲ್ಲಿ ECG ನೋಡ್ತಾ ಪೇಷಂಟ್ಗೆ ಕನೆಕ್ಟ್ ಮಾಡಿರ್ತೀವಲ್ಲ, ECG ನೋಡ್ತಾ ಪೇಷಂಟ್ ನಡೆಸ್ತಿರ್ತೀವಿ. ಆವಾಗ ಪೇಷಂಟ್ ನಡೀತಾ ಸ್ಪೀಡ್ ಆಗ್ತೈತೆ, ಬರ್ತಾ ಸ್ಪೀಡ್ ನಡಿಬೇಕಾಗುತ್ತೆ. ಏನಾದ್ರೂ ಬ್ಲಾಕೇಜ್ ಬಂದ್ಬಿಡುತ್ತೆ. ECG ಮಾಡ್ಬೇಕಾದ್ರೆ ಪೇಷಂಟ್ ನಾರ್ಮಲ್ ಮಲ್ಕೊಂಡಾಗ ECG ನಾರ್ಮಲ್ ಬಂತು. 2D ಎಕೋ ಮಾಡ್ಬೇಕಾದ್ರೆ ಪೇಷಂಟ್ ಮಲಗಿರ್ತಾರೆ, ಯಾವಾಗಲೂ ಬ್ಲಡ್ ಸರ್ಕ್ಯುಲೇಷನ್ ಹಾರ್ಟ್ ರೇಟ್ ನಾರ್ಮಲ್ ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಿತ್ತು, ಅದು ನಾರ್ಮಲ್ ಬಂದಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ. TMT ಸ್ಟ್ರೆಸ್ ಕೊಟ್ಟಿರ್ತಾರೆ. TMT ಅಂದ್ರೆ ಏನು? ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್. ಸ್ಟ್ರೆಸ್ ಕೊಡೋದಂದ್ರೆ ಏನು? ಪೇಷಂಟ್ ನಡೀತಿರ್ತಾರೆ, ನಡಿಬೇಕಾದ್ರೆ ಆಟೋಮೆಟಿಕ್ಲಿ ಅವರಿಗೆ ಉಸಿರಾಡ ಕಷ್ಟ ಆಗ್ತಿರುತ್ತೆ. ಅವಾಗ ಹಾರ್ಟ್ ಪಂಪ್ ಆಗ್ತಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗ್ಬೇಕಾಗುತ್ತೆ. ಆ ಫಾಸ್ಟ್ ಆದಾಗ ನರಗಳು ಕರೆಕ್ಟ್ ಆಗಿ ಬ್ಲಡ್ ನ ಕ್ಯಾಚ್ ಮಾಡ್ಬೇಕಾಗತ್ತೆ, ಕರೆಕ್ಟ್ ಆಗಿ ರಕ್ತ ಓಡಾಡ್ಬೇಕಾಗತ್ತೆ. ಓಡಾಡಿಲ್ಲ ಅಂದ್ರೆ ಪಾಸಿಟಿವ್ ಬರುತ್ತೆ. ಈ ಕಾರಣಕ್ಕಾಗಿ ನಾವು ಫ್ಯೂಚರ್ ಅಲ್ಲಿ ಯಾವತ್ತೋ ಹಾರ್ಟ್ ಪ್ರಾಬ್ಲಮ್ ಆಗೋದನ್ನ ಇವತ್ತು ಅದನ್ನ ಫೈಂಡ್ ಔಟ್ ಮಾಡಿರ್ತಾರೆ ಡಾಕ್ಟರ್, ಕಂಡು ಹಿಡಿದಿರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಪೇಷಂಟ್ ಅಡ್ಮಿಟ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆ ಅದು ಆಂಜಿಯೋಗ್ರಾಮ್ ಅಂದ್ರೆ CAG ಅಂತಾರಲ್ಲ, ಆಂಜಿಯೋಗ್ರಫಿ ಮಾಡ್ಬಿಟ್ಟು ಆ ಬ್ಲಾಕೇಜ್ ಕ್ಲಿಯರ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್ ಬ್ಲಾಕೇಜ್ ಇದೆ ಅಂತಾನು ಪೇಷಂಟ್ ಅಟೆಂಡರ್ ಹತ್ರ ಹೇಳ್ತಾರೆ. ಒಂದ್ ವೇಳೆ ಬ್ಲಾಕ್ ಇರೋದೆಲ್ಲ ಕ್ಲಿಯರ್ ಆದ್ರೆ ಆಂಜಿಯೋಗ್ರಾಮ್ ನಾರ್ಮಲ್ ಆಗಿರುತ್ತೆ, ಪೇಷಂಟ್ ಡಿಸ್ಚಾರ್ಜ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಆಂಜಿಯೋಗ್ರಾಮ್ ನಾರ್ಮಲ್ ಇಲ್ಲ ಅಂದ್ರೆ ಮತ್ತೆ ಸ್ಟಂಟ್ ಎಲ್ಲ ಹಾಕ್ತಾರೆ ಡಾಕ್ಟ್ರು. ಸ್ಟಂಟ್ ಹಾಕಕ್ಕಾಗಿಲ್ಲ ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗುತ್ತೆ. ಇಂಥವೆಲ್ಲ ತುಂಬಾ ಜಾಸ್ತಿ ಇದಾವೆ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆಂಜಿಯೋಗ್ರಾಮ್ ನಾರ್ಮಲ್ ಇದ್ರೆ ನೋ ವರಿ.
ಏನ್ ಟೆನ್ಷನ್ ತಗೊಳಂಗಿಲ್ಲ. ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ 1-2, ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನೇ ಡೌಟ್ ಇದ್ರೂ ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನನಗೆ ತಿಳಿಸಿ. ನಾನು ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಓದ್ಕೊಂಡು ತಿಳ್ಕೊಂಡು ಹೇಳ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಾವೆಲ್ಲ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ, MBBS ಓದ್ಬೇಕಂತ ಏನಿಲ್ಲ, MD ಆಗ್ಬೇಕಂತ ಏನಿಲ್ಲ. ಅಂಗೈಯಲ್ಲೇ ಜಗತ್ತು ಮೊಬೈಲ್ ಅಲ್ಲಿ ನಾವು ನೋಡ್ಕೊಂಡು ತಿಳ್ಕೊಬಹುದು ಅಲ್ವಾ? ಏನೇ ಇರ್ಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಒಬ್ರು ಪೇಷಂಟ್ ಅಟೆಂಡರ್ ನನ್ನನ್ನ ಕೇಳಿದ್ರು ಈ ಮಾತು, ECG ಈಕೋ ನಾರ್ಮಲ್ ಇದ್ರು TMT ಪಾಸಿಟಿವ್ ಬಂದ್ರೆ ಯಾಕೆ ಅಡ್ಮಿಟ್ ಮಾಡ್ಬೇಕು ಅಂತ. ಸೊ ಆ ವಿಚಾರವಾಗಿ ನಾನು ಇವತ್ತು ವಿಡಿಯೋ ಮಾಡಿದೀನಿ. ಯಾಕೆ ಅಡ್ಮಿಟ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.